सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ಕೃಷ್ಣ ಪಕ್ಷದ ವೈಶಾಖ ಮಾಸದ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ನಂತರ ಮೇಷ ರಾಶಿಯವರಿಗೆ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ ಆಫೀಸ್ನಲ್ಲಿ ಮ್ಯಾನೇಜ್ಮೆಂಟು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ನೀವು ಸಡನ್ನಾಗಿ ಕೆಲಸ ಬಿಡಬೇಕು ಅಂತ ಹೇಳಿದ್ರೆ ಸಡನ್ನಾಗಿ ಆ ಥರದ ನಿರ್ಧಾರಗಳನ್ನ ತೊಗೊಳ್ಳೋಕ್ಕೆ ಹೋಗಬೇಡಿ. ಮೇ ತಿಂಗಳ ತನಕ ವೇಟ್ ಮಾಡಿ, ಒಳ್ಳೆಯ ವಿಚಾರವಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ನೀವು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟು ತುಂಬ ಚೆನ್ನಾಗಿದೆ. ವಿರೋಧಿಗಳು ಸ್ವಲ್ಪ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚನ್ನು ಪಡ್ಕೊಳ್ಳೋ ರೀತಿಯಲ್ಲಿ ನೀವು ಬೆಳಿತೀರಾ. ಲೋಕಲ್ ಬಿಸ್ನೆಸ್ಸು ಹಾಗೂ ಆನ್ಲೈನ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಉತ್ತಮ ಬೆಳವಣಿಗೆ ನಿಮಗಿದೆ. ಇನ್ನು ಆರ್ಥಿಕದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮಗೆ ಫ್ಯಾಮಿಲಿ ಒಂದು ಕಾರ್ಯಕ್ರಮಗಳಾಗಲಿ ಅಥವಾ ಮನೆಯ ಒಂದು ವಿಚಾರಕ್ಕಾಗಿ ದೊಡ್ಡ ಮಟ್ಟಿನ ಖರ್ಚಿನ ವ್ಯಯ ಆಗುವಂಥ ಸಾಧ್ಯತೆ ಇದೆ. ಆದರೆ ಹೆದರಬೇಡಿ, ಯಾವುದೇ ಒಂದು ರೂಪದಲ್ಲಿ ಆ ದುಡ್ಡು ನಿಮ್ಮ ಕೈ ಸೇರುತ್ತದೆ. ಲಾಟರಿ ಮನಿ ಅಥವಾ ಈಸಿ ಮನಿ ಅಥವಾ ಬೆಟ್ಟಿಂಗ್ ಅನ್ನೋದು ವಿಚಾರ ಏನಾದರೂ ಇದ್ದರೆ ಆ ವಿಚಾರಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದೊಂದು ಬೇಜಾರು ಸಂಕಟ ನಿಮ್ಮಲ್ಲಿ ಇರುತ್ತದೆ. ಮಾತು ಕಡಿಮೆ ಮಾಡಿ ಹಾಗೂ ಜಾಸ್ತಿ ಸಮಯವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡಿ. ಇನ್ನು ಒಂಟಿಯಾಗಿರುವಂಥ ವ್ಯಕ್ತಿಗಳಿಗೆ ಜೊತೆಯಾಗಿರುವಂತಹ ಒಳ್ಳೆಯ ಪಾರ್ಟ್ನರ್ ಸಿಗಬೇಕು ಅಂತ ಹೇಳಿದ್ರೆ ಸಿಕ್ಕ ನಂತರನೂ ಅವರು ಲೈಫ್ ಲಾಂಗಿನಲ್ಲಿ ಇರೋದಿಲ್ಲ, ಅಂದರೆ ಕೊನೆಯವರೆಗೂ ಅವರು ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಿಧಾನವಾಗಿ ಹೆಜ್ಜೆಯನ್ನು ಇಡಿ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಹಳೆಯ ಕೌಟುಂಬಿಕ ವಿಚಾರ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಬರುವಂಥ ವಿಚಾರವಿದೆ. ಅಪ್ಪ ಅಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂತಹ ಸಂದರ್ಭ ಇದು ಒಳ್ಳೆಯ ಸಮಯ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನ ಒಂದು ಶಾಖೆಯಿಂದ ನಿಮ್ಮ ತಲೆ ಹಾಗೂ ಕಣ್ಣು ಬಿಸಿ ಆಗುವಂಥ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಜಾಸ್ತಿ ನೀರನ್ನು ಸೇವಿಸಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ ಶುಕ್ರವಾರ ಹಾಗೂ ಮಂಗಳವಾರ ಮನೆಯಲ್ಲಿ ಸಾಂಬ್ರಾಣಿ ಹೊಗೆಯನ್ನು ಹಾಕಿ, ಇದು ಅಮಾವಾಸ್ಯೆಯ ನಂತರ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ದೂರ ಇಡುತ್ತದೆ. ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಹಾಕಿ ಸೂರ್ಯನಿಗೆ ಅರ್ಪಿಸಿ. ಸದಾಕಾಲ ನಿಮ್ಮ ಜೇಬಿನಲ್ಲಿ ಕೆಂಪು ವಸ್ತ್ರ ಅಥವಾ ಕೆಂಪು ಬಟ್ಟೆ ಅಥವಾ ಹ್ಯಾಂಡ್ ಕರ್ಚೀಫ್ ಅಂತ ಹೇಳ್ತೇವಲ್ಲ, ಅದು ನಿಮ್ಮ ಕಿಸೆಯಲ್ಲಿ ಇರಲಿ. ಒಟ್ಟಾರೆ ಇದಾಗಿತ್ತು ಮೇಷರಾಶಿಯವರ ಅಮಾವಾಸ್ಯೆ ಆದ ನಂತರ ವೈಶಾಖ ಮಾಸದ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಒಂದು ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಫಾಲೋ ಅನ್ನೋದು ಮಾಡಿ, ಅಥವಾ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.